ಉಪವಾಸ ಎಲ್ಲ ಯಾಕೆ ಮಾಡಕ್ ಹೋಗ್ತಿದ್ದೀರಾ ಅತ್ತೆ? ನನ್ ಮಗ ಮತ್ತೆ ಸೊಸೆ ಚೆನ್ನಾಗಿರ್ಲಿ ಅಂತ ವ್ರತ ಮಾಡ್ತಿದ್ದೀನಿ. ಇದೆಲ್ಲ ಬೇಕಿತ್ತ ಅತ್ತೆ? ಏಯ್, ನನ್ ವ್ರತದ ಬಗ್ಗೆ ಎಲ್ಲ ಮಾತಾಡ್ಬಾರ್ದು, ಅರ್ಥ ಆಯ್ತಾ? ಹೋಗಮ್ಮ, ಹೋಗ್ ರೆಸ್ಟ್ ಮಾಡು. ಹೋಗಪ್ಪ ಆದಿ. ಹಲೋ. ಏಯ್, ಏನೇ ನೀನು ನಾಟಕ ಮಾಡು ಅಂದ್ರೆ ಏನೇನು ಮಾಡ್ತಿದ್ಯಲ್ಲೇ? ನಾನು ಆದಿ ಮಾವನ್ ಜೊತೆ ಮಾತಾಡ್ ಬರ್ತೀನಿ. ಬಿಂದು, ಅಯ್ಯೋ ಅಯ್ಯೋ, ನಾನೇನೇನೋ ಪ್ಲಾನ್ ಮಾಡಿದ್ದೆ. ಈ ಬಿಂದು ಬಂದು ಎಲ್ಲ ಹಾಳು ಮಾಡ್ತಾಳೆ ಅನ್ಸುತ್ತೆ. ಹಾ, ಕಾಲ್ ಬಂದಿತ್ತು, ಸ್ವಲ್ಪ ಬ್ಯುಸಿ ಇದೆ. ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಓಕೆ ಸರ್, ಓಕೆ. ಹೇ ಬಿಂದು, ಹೇಗಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಚೆನ್ನಾಗಿಲ್ಲ. ನನ್ ಜಾಗದಲ್ಲಿ ಬೇರೆ ಯಾರೋ ಇದ್ದಾರೆ. ಅತ್ತೆ ಆಸೆ ತೋರಿಸಿ ಮೋಸ ಮಾಡ್ಬಿಟ್ಲು. ಅಮ್ಮ ಹೇಳಿಲ್ವ ನಿನ್ಗೆ? ಈ ಮದ್ವೆ ಆಸ್ತಿಗೋಸ್ಕರ ಆಗಿರೋ ಮದ್ವೆ. ಅವಳು ತುಂಬಾ ದಿವಸ ನನ್ ಜೊತೆ ಇರಲ್ಲ. ಕೊನೆವರೆಗೂ ನೀನೇ ನನ್ ಜೊತೆ ಇರೋದು. ಅತ್ತೆ ಹೇಳಿದ್ಲು. ನಿನ್ ಬಾಯಲ್ಲೂ ಅದೇ ಬರುತ್ತಾ ನೋಡೋಣ ಅಂತ ಚೆಕ್ ಮಾಡಿದೆ. ನಮ್ದವ್ರನ್ನ ಮೋಸ ಮಾಡ್ತೀವ? ಇವಾಗ್ಲೂ ನೋಡು, ಶಿವಗಾಮಿ ಹೋಗ್ಬೇಕಾಗಿರೋ ಬಸ್ ರೂಟಿಂದ ಅಭಿರಾಮಿಗಳಿ ಸ್ಟೇ ಆರ್ಡರ್ ತರಿಸಿದ್ದೀನಿ. ನಿಮ್ ತಂದೆಗೆ ಹೋಗೋ ಹಾಗೆ ಮಾಡಿದ್ದೀನಿ. ಹೌದಾ? ಬೇಕಿದ್ರೆ ನಿಮ್ಮಪ್ಪನ ಕಾಲ್ ಮಾಡಿ ಕೇಳು. 3 ಬಸ್ ರೂಟು, ಬ್ಯುಸಿ ಇರೋ ಬಸ್ ರೂಟು, ಎಷ್ಟು ಲಕ್ಷ ಕೊಟ್ಟರು ಸಿಕ್ತಿರ್ಲಿಲ್ಲ. 1 ನಯಾ ಪೈಸೆ ಇಲ್ದೆ ನಿಮ್ ತಂದೆ ಕೊಡ್ಸಿದ್ದೀನಿ. ನಮ್ ಫ್ಯಾಮಿಲಿ ಬಗ್ಗೆ ಅಷ್ಟ್ ಕಾಳಜಿ ಇದ್ರೆ ಸಾಕು. ನನ್ ಕೈ ಬಿಡ್ಬೇಡ. ಯಾವತ್ತಿದ್ರು ನೀನೇ ನನ್ನ ಹೆಂಡತಿ. ಆರಾಮಾಗಿ ಹೋಗಿ ರೆಸ್ಟ್ ಮಾಡು ನೀನು, ಓಕೆನಾ?